ಹಲೋ ಫ್ರೆಂಡ್ಸ್, ನಮಸ್ಕಾರ. ದೀಪಾವಳಿ ಬರ್ತಾ ಇದೆ. ಸೊ ಹಾಗಾಗಿ ಡೆಕೋರೇಷನ್ನು, ಕ್ಲೀನಿಂಗು ಇದೆಲ್ಲ ನಡೀತಾ ಇರುತ್ತೆ. ಡೆಕೋರೇಷನ್ ಅಂದರೆ ನಮಗೆ ಖರ್ಚು ಕಡಿಮೆ ಇರಬೇಕು, ನೋಡೋದಕ್ಕೆ ಸುಂದರವಾಗಿರಬೇಕು, ಆಮೇಲೆ ಮತ್ತೆ ರೀಯೂಸ್ ಆಗಬೇಕು, ತೆಗೆದಿಡೋದಕ್ಕೂ ಸುಲಭವಾಗಿರಬೇಕು. ಸೊ ಈ ಥರದ ಡೆಕೋರೇಷನ್ ಅಂದರೆ ನಾವು ತುಂಬ ಇಷ್ಟಪಟ್ಟು ಮಾಡ್ತೀವಿ. ಸೊ ಬನ್ನಿ, ಅದೇ ಥರ ಒಂದು ಡೆಕೋರೇಷನ್ನ ಐಟಮ್ನ ನಾನು ಕೂಡ ಮಾಡಿದ್ದೀನಿ. ಅದನ್ನು ನೀವು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬನ್ನಿ.
ಸೇಮ್ ಉತ್ತರಾಖಂಡದಲ್ಲಿ ಇದೇ ಥರದ್ದು ಬಟ್ಟೆನಲ್ಲಿ ಹಾಕಿರ್ತಾರೆ. ಟ್ರಯಾಂಗಲ್ ಕಟ್ ಮಾಡಿಬಿಟ್ಟು ಫುಲ್ಲು ಬಟ್ಟೆನಲ್ಲೇ ಎಲ್ಲ ಕಡೆನೂ ಹಾಕಿರ್ತಾರೆ. ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಇವತ್ತು ಈ ತೋರಣ. ಬನ್ನಿ ಇದನ್ನು ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಆಮೇಲೆ ಇದನ್ನು ಎಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಇದು ತೆಗೆದಾದ್ಮೇಲೆ ಈಸಿಯಾಗಿ ಕೂಡ ಸ್ಟೋರ್ ಮಾಡ್ಬೋದು ಯಾವ ರೀತಿ ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಮೊದಲು ಇದನ್ನು ಹೇಗೆ ಹಾಕೋದು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಬ್ಯಾಕ್ಗ್ರೌಂಡ್. ಇವಾಗ ಬರೀ ಕರ್ಟೇನ್ ಇತ್ತು, ಅದ್ರ ಮೇಲೆ ಈ ಟೆಸಲ್ಸ್ ಹಾಕಿರೋದ್ರಿಂದ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ. ಇದನ್ನು ತೆಗೆದಿಡೋದಕ್ಕೂ ತುಂಬ ಈಸಿ. ನೀವು ಇದನ್ನು ಒಂದೇ ಒಂದು ಗಂಟನ್ನು ಬಿಚ್ಚಿಬಿಟ್ರೆ ಫುಲ್ಲು ಈ ಥರ ಸಪ್ರೇಟಾಗಿ ಮಾಡಿ ಕೂಡ ತೆಗೆದಿಟ್ಬಿಡ್ಬೋದು. ಇಲ್ಲ ನಿಮಗೆ ತೋರಣ ಥರ ಕಟ್ಟಬೇಕು ಅಂದರೆ ನೀವು ಇದನ್ನು ನಾನಿಲ್ಲಿ ಉದ್ದಕ್ಕೆ ಕಟ್ಟಿದ್ದೀನಲ್ವಾ, ನೀವು ಈ ಥರ ಸೈಡಲ್ಲಿ ನೋಡಿ, ಈ ಥರ ಸೈಡಲ್ಲಿ ಹಿಂಗೆ ಕಟ್ಕೊಂಡು ಹೋದರೆ ನಿಮಗೆ ತೋರಣ ಥರನೂ ಇರುತ್ತೆ. ಈ ಥರ ಸೈಡಲ್ಲಿ ಕಟ್ಕೊಂಡು ಹೋಗಬೇಕು, ಪೋಣಿಸ್ಕೊಂಡು ಹೋಗಬೇಕು. ಆವಾಗ ನಿಮಗೆ ತೋರಣ ಥರ ಕೂಡ ಕಾಣುತ್ತೆ. ತುಂಬ ಈಸಿ. ಆಮೇಲೆ ತೆಗೆದಿಡೋದು ನೀವು ಬೇಕಾ ಎಲ್ಲ ಒಂದು ಫೋಲ್ಡ್ ಮಾಡಿಬಿಟ್ಟು ತೆಗೆದಿಟ್ಬಿಡ್ಬೋದು. ಡೈಲಿ ಹಬ್ಬ ಅಲ್ವಲ್ಲ, ಯಾವಾಗ ಹಬ್ಬ ಇರುತ್ತೋ ಅವತ್ತೇ ಡೆಕೋರೇಷನ್ ಮಾಡಬೇಕು. ಡೈಲಿ ಡೆಕೋರೇಷನ್ ಮಾಡಿಬಿಟ್ರೆ ಅದರದ್ದು ಇಂಪಾರ್ಟೆನ್ಸ್ ಹೊರಟೋಗುತ್ತೆ. ಸೊ ಹಾಗಾಗಿ ಹಬ್ಬ ಎಲ್ಲ ಆದಮೇಲೆ ಇದನ್ನೆಲ್ಲ ತೆಗೆದಿಡಬೇಕು. ಆಮೇಲೆ ನೋಡಿ, ಇದು ನಾನು ಏನು ಬೆಂಡ್ ಅಂತಾರಲ್ಲ, ಥರ್ಮೋಕೋಲ್ದು ಬಾಲ್ಸ್ ಹಾಕಿರೋದ್ರಿಂದ ಇದು ಜಾರೋದಿಲ್ಲ. ಆಮೇಲೆ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ನಿಮಗೆ ಬೇಕಾದರೆ ಮೇಲೆ ಕೆಳಗಡೆ ಜಾಸ್ತಿ ಆಯಿತು ಉದ್ದ ಅಂದರೆ ಈ ಥರ ಮೇಲೆ ಕೆಳಗಡೆ ಮಾಡಿಕೊಂಡ್ರು ಏನೂ ಆಗೋಲ್ಲ. ಅದು ಹಾಗೆ ಸ್ಟಿಕ್ಕಿ ಇರುತ್ತೆ, ಗಟ್ಟಿ ಇರುತ್ತೆ, ಅಂದರೆ ಜಾರೋದಿಲ್ಲ. ನೀವು ಹೇಗೆ ಹಾಕ್ತಿರೋ ಹಾಗೇ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ನೀವು ಮತ್ತೆ ರೀಯೂಸ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ನೋಡಿ ಇದನ್ನೆಲ್ಲ ಒಂದು ಕಲರ್ಸ್ ನಿಮ್ಗೆ ಒಂದು 5-6 ಕಲರ್ಸ್ ತೆಗೆದುಬಿಟ್ಟು ನಿಮ್ಮ ಬ್ಯಾಗ್ಗಳಿಗೆ ಕುಚ್ಚು ಥರ ಹಾಕಿಬಿಟ್ಟು ಸೈಡಿಗೆ ಹ್ಯಾಂಡ್ಲ್ ನೀವು ಕ್ಲೋಸ್ ಮಾಡ್ತೀರಲ್ಲ, ಜಿಪ್ ಹಾಕ್ತಿರಲ್ಲ, ಅದಕ್ಕೆ ಆ ಜಿಪ್ಪು ಇದಿರುತ್ತಲ್ಲ ಹೋಲು, ಅದಕ್ಕೆ ನೀವು ಬೇಕಾದರೆ ಈ ಟೆಸಲ್ಸ್ನ ಹಾಕಿದ್ರೆ ಇನ್ನಷ್ಟು ನಿಮ್ಮ ಬ್ಯಾಗ್ ಗ್ರ್ಯಾಂಡಾಗಿ ಕಾಣುತ್ತೆ. ಇಲ್ಲಾಂದರೆ ಕುಷನ್ಸ್ ಇರುತ್ತಲ್ಲ, ಕುಷನ್ ಕವರ್ಸಲ್ಲಿ ಆ ಸೈಡ್ಗೆಲ್ಲ ನೀವು ಈ ಕುಚ್ಚನ್ನ ಹಾಕಿದ್ರೆ ಇನ್ನೂ ಅಷ್ಟು ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೀವು ಬೇಕಾದರೆ ಯಾವುದಕ್ಕಾದರೂ ಯೂಸ್ ಮಾಡ್ಕೊಳ್ಳಿ, ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಇದಿರೋದು ಲುಕ್ಕೇ ಆ ಥರ ಎಷ್ಟು ಸುಂದರವಾಗಿದೆ ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇನ್ಯಾವುದಕ್ಕೆ ನೀವು ಮನೇಲಿ ಒಂದು 5-6 ಸೇರಿಸ್ಬಿಟ್ಟು ಅದು ಸುಮ್ಮನೆ ಒಂದು ಕಡೆ ಹ್ಯಾಂಗ್ ಮಾಡಿದ್ರು ಕೂಡ ಚೆನ್ನಾಗಿ ಕಾಣುತ್ತೆ. ತೋರಣ ಥರನೂ ಮಾಡ್ಕೋಬೋದು. ಈ ಥರ ಹಲವಾರು ರೀತಿಯಲ್ಲಿ ಮಾಡ್ಕೋಬೋದು. ಇದು ತೆಗ್ದಿಡೋದಕ್ಕೂ ಈಸಿ. ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಖರ್ಚು ಕಡಿಮೆ, ಬರೀ 10 ರೂಪೀಸ್ ಒಂದು ಕಲರಲ್ಲಿ ನಾನು 50 ರೂಪೀಸ್ಗೆ 5 ಲೈನ್ ಮಾಡಿದ್ದೀನಿ. ನೀವು ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಯಾವ ಕಲರ್ ಬೇಕೋ ಅದು ತೊಗೋಬೋದು. ಬರೀ 10 ರೂಪೀಸ್ ಅಷ್ಟೇ ಒಂದು ಉಲ್ಲಂದು ಒಂದು ಪ್ಯಾಕ್ ಬರುತ್ತೆ. ಅದು ತೊಗೊಂಡ್ಬಿಟ್ರೆ ನೀವು ಕಲರ್ ತೊಗೊಂಬಿಡಿ, ನಿಮ್ಗೆ ಇಷ್ಟವಾಗಿರೋಂಥ ಕಲರು. ಈಸಿ, ಖರ್ಚೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಫ್ರೆಂಡ್ಸ್, ಈ ವರ್ಷ ದೀಪಾವಳಿಗೆ ನಮ್ಮನೇಲಿ ನೋಡಿ ಈ ಥರ ಡೆಕೋರೇಷನ್, ತಪ್ಪದೆ ಲೈಟಿಂಗ್ಸ್ ಕೂಡ ಹಾಕಿ ಅದು ಗ್ಲೋ ಆದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ತುಂಬ ಇನ್ನೂ ಗೆಟಪ್ಪಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮನೇಲಿ ಕೂಡ ಒಳಗಡೆ ಕೂಡ ಲೈಟಿಂಗ್ಸ್ ಹಾಕಿ, ಹೊರಗಡೆ ಹಾಕಿ. ದೀಪಾವಳಿ ಇರೋದೇ ಲೈಟಿಂಗ್ಸ್ಗೆ ಅಂತ ಅಲ್ವಾ. ಸೊ ಫ್ರೆಂಡ್ಸ್, ಬನ್ನಿ ಈ ದೀಪಾವಳಿಗೆ ನಾನು ಮಾಡಿರೋಂಥ ಡೆಕೋರೇಷನ್ ನೀವು ಕೂಡ ಟ್ರೈ ಮಾಡಿ. ನಿಮ್ಮನೆ ಕೂಡ ಅಲಂಕೃತವಾಗಿ ದೀಪಾವಳಿ ಆಚರಿಸಿ. ಥ್ಯಾಂಕ್ ಯು.